ಹಾಯ್ ಫ್ರೆಂಡ್ಸ್, ಬೋಟ್ ನೆಕ್ ಈ ಥರ ಡಿಸೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡ್ಕೊಳ್ಳಿ, ಯಾವಾಗಲೇ ಅರ್ಥ ಆಗುತ್ತೆ ನಿಮಗೆ. ಫಸ್ಟು ಲೈನಿಂಗು ಬ್ಯಾಕ್ ಕಟ್ ಮಾಡಿಕೊಂಡು ನೆಕ್ ಶೇಪಾಗಿ ಇಟ್ಟು ಕಟ್ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು. ಬೋಟ್ ನೆಕ್ಕು ನನಗೆ ಬೇಕಾಗಿರೋ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಫಸ್ಟು ಪೈಪಿಂಗ್ ಹಾಕೋಬಿಡೋಣ ಕಾಂಟ್ರಾಸ್ಟ್ ಕಲರಲ್ಲಿ. ಕ್ಲೀನಾಗಿ ರನ್ನಿಂಗ್ ಪ್ಲೇಸಲ್ಲೆಲ್ಲ ಕ್ಲೀನಾಗಿ ಪೈಪಿಂಗ್ ಹಾಕೋಬೇಕು. ಈ ರನ್ನಿಂಗ್ ಬರುವಾಗ ಚೂರು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಪೈಪಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇವಾಗ ಮೈನ್ ಪೀಸಲ್ಲಿ ಇಕ್ಕಿ ಅಟ್ಯಾಚ್ ಮಾಡ್ಕೋಬೇಕು ಪೈಪಿಂಗ್ನ ಉಲ್ಟಾದ್ರಲ್ಲಿ. ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ರಿಂಕಲ್ಸ್ ಬರಬಾರ್ದು ಎಲ್ಲೂ. ಓಕೆ ಫ್ರೆಂಡ್ಸ್, ಕಿನಾರಿ ಹಾಕೋಬಿಡ್ತಿದ್ದೀನಿ. ಕ್ಲೀನಾಗಿ ಕಿನಾರಿ ಹಾಕೋಬೇಕು. ಪೈಪಿಂಗ್ ಮೇಲೆ ಸ್ಟಿಚಿಂಗ್ ಬೀಳಬಾರ್ದು. ಬ್ಯಾಕ್ ಟಕ್ಕು ಕೂಡ ಹಾಕೋಬಿಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ಡಿಸೈನ್ ಏನು ಮಾಡೋದು ಅಂತ ಕ್ಲೀನಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಿದ್ದೀರಾ. ನಾನು ಒಂದು 2 ಇಂಚಿಗೆ ಪಟ್ಟಿಗಳನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಒಂದೇ ಈಕ್ವಲಲ್ಲಿ ಒಂದೇ ಶೇಪಲ್ಲಿ ಬರ್ತೈತೆ, ಏನು ಹೆಚ್ಚು ಕಡಿಮೆ ಆಗಲ್ಲ. ಕ್ಲೀನಾಗಿ ಒಂದೇ ಈಕ್ವಲಲ್ಲಿ ಅಟ್ಯಾಚ್ ಮಾಡಬೇಕು. ಡೈರೆಕ್ಟ್ ಇದ್ರ ಮೇಲೆ ಇನ್ನೊಂದು ಪೈಪಿಂಗ್ ಬರುತ್ತೆ, ಅದನ್ನು ಹಾಕಿ ತೋರಿಸ್ಕೊಡ್ತೀನಿ. ಪೈಪಿಂಗ್ ಅಂದರೆ ಪಟ್ಟಿ ಥರ. ಎಷ್ಟು ಕ್ಲೀನಾಗಿ ಬಂದಿದೆ. ಫಸ್ಟ್ ಒಂದು ಸ್ಟಿಚಿಂಗ್ ಹಾಕೋಬಿಡ್ತೀನಿ. ಕ್ಲೀನಿಂಗ್ 1/2 ಇಂಚ್ ಬಿಟ್ಟು ಒಂದು ಸ್ಟಿಚಿಂಗ್ ಹಾಕೊತಾ ಇದ್ದೀನಿ. ಟೇಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಬಿಡಿ. ಒಂದೇ ಈಕ್ವಲ್ ಬರಬೇಕಲ್ಲ, ಅದಕ್ಕೆ ಟೇಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡು ಮಾಡಿ. ಓಕೆ, ಇವಾಗ ನೆಕ್ಸ್ಟು ಪಟ್ಟಿ ಅಟ್ಯಾಚ್ ಮಾಡಬೇಕಲ್ಲ, ಅದು ಪೈಪಿಂಗ್ ಟೇಪಲ್ಲೇ ಬರುತ್ತೆ. ಉಲ್ಟಾದಿಂದ ಸೀದಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಮೇಲೆ ಒಂದು ಕಿನಾರಿ ಹಾಕಬೇಕು. ಕಿನಾರಿ ಹಾಕಿದಾಯಿತು. ಪೈಪಿಂಗ್ ಥರನೇ ಬಂದಿದೆ ನೋಡಿ. 2 ಸೈಡನ್ನು ಅಟ್ಯಾಚ್ ಮಾಡಿಬಿಡೋಣ. ಇದು ಲೂಸ್ ಇಲ್ದಿರಂಗೆ ಅಟ್ಯಾಚ್ ಮಾಡ್ಕೋಬೇಕು. ಕ್ಲೀನಾಗಿ ಟೈಟಾಗಿ ಎಳ್ದಿಟ್ಕೊಂಡು ಈ ಥರ ಟೈಟಾಗಿ ಒಂದು ಸ್ಟಿಚಿಂಗ್ ಹಾಕೋಬೇಕು. ಲೂಸೇ ಬರಬಾರ್ದು. ಓಕೆ ಫ್ರೆಂಡ್ಸ್, ಕ್ಲೀನಾಗಿ ಕಟ್ ಮಾಡ್ಕೊಬಿಡೋಣ ಮಾರ್ಜಿನಲ್ಲಿ. ಇದೊಂದು ಬಟನ್ ಬರುತ್ತೆ, ಬೋಟ್ ನೆಕ್ ಅಲ್ವಾ, ಬಟನ್ ಒಂದು ಬರುತ್ತೆ ಇಲ್ಲಿ ಕಾರ್ನರ್ ಹತ್ರ. ಓಕೆ ಫ್ರೆಂಡ್ಸ್, ಸ್ಟಿಚಿಂಗ್ದು ಮುಗೀತು. ಈಗ ಬಟನ್ ಹಾಕ್ಬಿಡ್ತೀವಿ. ಬಟನ್ ಆಗಿದ್ದಾಯಿತು. ಈಗ ಮೈನ್ ಸೆಂಟ್ರಲ್ ಒಂದೊಂದು ಟಾಪ್ ಹಾಕೋ ಬರಬೇಕು. ಆವಾಗಲೇ ಆ ಡಿಸೈನ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಎಲ್ಲದಕ್ಕೂ ಟಾಕ್ ಹಾಕೊಂಡು ಬರ್ತಾಯಿದ್ದೀನಿ. ಇದು ಕೈಯಲ್ಲೇ ಮಾಡಬೇಕಾಗಿರೋದು, ಮಿಷಿನಲ್ಲಿ ಆಗಲ್ಲ ಇದು. ಎಲ್ಲದಕ್ಕೂ ಸಪ್ರೇಟಾಗಿ ಒಂದೊಂದಾಗಿ ಟಾಕ್ ಹಾಕೊಂಡು ಬರ್ತಾಯಿದ್ದೀನಿ. ಕರೆಕ್ಟಾಗಿ ಸೆಂಟ್ರಲ್ಲೇ ಆಗಬೇಕು. ಇದು ಕ್ಲೀನ್ ಟಾಕ್ ಹಾಕೋಬಿಡಿ. ಓಕೆ ಫ್ರೆಂಡ್ಸ್, ಮುಗಿತಾ ಬರ್ತಾಯಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಹೇಗಿದೆ ಡಿಸೈನು, ಚೆನ್ನಾಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.
ಓಕೆ ಬಾಯ್ ಬಾಯ್, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.